Hi everyone, this is Anusha and welcome to my channel. Welcome to another weekend vlog ಅಂತ ಹೇಳ್ಬೋದು ಬಿಕಾಸ್ ಟುಡೇ ಇಸ್ ಫ್ರೈಡೇ. ನೆನ್ನೆನೋ ಮೊನ್ನೆನೋ ಐ ಥಿಂಕ್ ನೆನ್ನೆ ತಾನೇ ನಾನು ಒಂದು ವ್ಲಾಗ್ ಎಂಡ್ ಮಾಡಿದೆ ಆ್ಯಂಡ್ ಇವತ್ತು ಇಟ್ಸ್ ಬೀನ್ ಆಲ್ರೆಡಿ 2 o'clock 2:30. ಇವಾಗ ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಬಿಕಾಸ್ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗಾಗಿ ನೆನ್ನೆ ಹೆಡ್ ಮಸಾಜ್ ಮಾಡಿಸ್ಕೊಂಡಿದ್ದೆ, ಆಯಿಲ್ ಮಸಾಜು. ಸೊ ನಾನು ಅಲ್ಲಿ ವಾಶ್ ಮಾಡಿಸ್ಕೊಂಡಿರಲಿಲ್ಲ. ಇವತ್ತು ನಾನೇ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಹೇರ್ ವಾಶ್ ಅಂತ ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಹೇರ್ ವಾಶು ಎಲ್ಲ ಆಯಿತು. ಇವಾಗ ಸಾಂಬಾರಿದೆ, ರೈಸ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಮಾಡಿ ಚಿತ್ರಾನ್ನದ ಗೊಜ್ಜು ಇದೆ. ಸೊ ಈಗ ಊಟ ಮಾಡಿದ್ಮೇಲೆ ಐ ಹ್ಯಾವ್ ಅ ಟ್ರೀಟ್ ಫ್ರಮ್ ಮೇಡಮ್ ಚಾಕ್ಲೇಟ್. ಐ ಗಾಟ್ ಪ್ರೀತಮ್ ಗಾಟ್ ಮೀ ದಿಸ್ ಅಂತ ಹೇಳ್ಬೋದು. ಸೊ ಮೇಡಮ್ ಚಾಕ್ಲೇಟ್ದು ಬಿಕಾಸ್ ನನಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ಅಂದರೆ ವಾಶ್ರೂಮ್ಸ್ ಎಲ್ಲ ಫ್ಲೋರ್ ಎಲ್ಲ ವಾಶ್ ಮಾಡಿ ಆಲ್ ದ್ಯಾಟ್. ಆ್ಯಂಡ್ ಇವಾಗ ಊಟ ಮಾಡಿಕೊಂಡು ದೇವ್ರ ಮನೇನೂ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಐ ವಾಂಟ್ ಸಮ್ ಎನರ್ಜಿ ಆ್ಯಂಡ್ ಐ ವಾಂಟ್ ಸಮಥಿಂಗ್ ಟು ಹ್ಯಾವ್ ಅಂತ ನೆನ್ನೆಯಿಂದನೂ ಕೇಳ್ತಾ ಇದ್ದೆ. ಸೊ ಹಂಗಾಗಿ ಫೈನಲಿ ಮೇಡಮ್ ಚಾಕ್ಲೇಟ್ ನೋಡಿದ್ವಿ ಬಿಕಾಸ್ ಅಲ್ಲಿ 1 ಗಂಟೆಗೆಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ವಾಟ್ ಇಸ್ ದ ಟೆಡ್ಡಿ ಮೂಸೇನೋ. ಸೊ ಹಂಗಾಗಿ ನೋಡಿದ್ವಿ, ಇತ್ತು. ನಾವು ಕರೆಕ್ಟಾಗಿ 1 ಗಂಟೆಲಿ ನೋಡಿದ್ವಿ, ಇತ್ತು. ಸೊ 1 hour ತೊಗೊಂಡಿದ್ದೆ ಡೆಲಿವರಿ ಆಗೋಕ್ಕೆ. ಸೊ ನಾನೇನೋ 2-3 ಆರ್ಡ್ರ್ ಮಾಡಿದ್ದೀನಿ. ಒನ್ ಈಸ್ ದುಬೈ ವೈರಲ್ ಕುನಾಫಾ ಚಾಕ್ಲೇಟ್ ಬಾರು, ಮೇಡಮ್ ಚಾಕ್ಲೇಟ್ ಮೆಲ್ಟ್ ಕೇಕ್ ಆ್ಯಂಡ್ ಟೆಡ್ಡಿ ಬಿಯರ್ ಚಾಕ್ಲೇಟ್ ಮೂಸ್. ಇದು 3 ಆರ್ಡರ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಐ ಆಮ್ ಡನ್ ವಿತ್ ಹ್ಯಾವಿಂಗ್ ಫುಡ್ ಐ ಆಮ್ ಗೋನಾ ಹ್ಯಾವ್ ದಿಸ್. ಅವಾಗ ಐ ಆಮ್ ಗೋನಾ ಶೋ ಯು ಆಲ್ ಹೌ ದಿಸ್ ಲುಕ್ಸ್ ಆ್ಯಂಡ್ ಹೌ ದಿಸ್ ಟೇಸ್ಟ್ಸ್ ಅಂತ. ನನಗೆ ಗೊತ್ತಿರಲಿಲ್ಲ ಝೊಮ್ಯಾಟೋಲಿ ಆನ್ಲೈನಲ್ಲೆಲ್ಲ ಡೆಲಿವರಿ ಇಲ್ಲ ಅಂತ ಹೇಳಿದರು ಒಂದ್ಸರಿ ನಾನು ಮೇಡಮ್ ಚಾಕ್ಲೇಟ್ದು ಟ್ರೈ ಮಾಡಿದಾಗ. ಈಗ ಆನ್ಲೈನ್ ಡೆಲಿವರಿ ಇದೆ. ಇಫ್ ಯು ಗೈಸ್ ವಾಂಟ್ ಟು ಟ್ರೈ, ಐ ಹೈಲಿ ರೆಕಮೆಂಡ್ ಟೆಡ್ಡಿ ಬಿಯರ್ ಚಾಕ್ಲೇಟ್ ಮೂಸ್. ಇಟ್ ಸೋ ಗುಡ್. ಈ 3 ನಾನು ರೆಕಮೆಂಡ್ ಮಾಡ್ತೀನಿ. ನಾನು ಈಗ ಏನು ಹೇಳಿದೆ ಅದನ್ನು 3. ಸೊ ವಿ ಗೋನಾ ಹ್ಯಾವ್ ಟುಗೆದರ್. ಸೊ ಇವಾಗ ಸ್ವಲ್ಪ ಚಿಲ್ ಮಾಡೋಣ. ಈ ಕುಕ್ಕರ್ ಕೂಗ್ತಾ ಇದೆ. ಊಟ ಆದಮೇಲೆ ಐ ಆಮ್ ಗೋನಾ ಹ್ಯಾವ್ ದಿಸ್. ಟೆಡ್ಡಿ ಮೆಲ್ಟ್ ಆಗಿಬಿಟ್ಟಿದೆ. ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್ ಇತ್ತು ನನಗೆ, ಪ್ರೀತಮ್ಗೆ, ಬಿಕಾಸ್ HSR ಇಂದ ನಮ್ಮ ಮನೆಗೆ ಬರೋದು ದೂರ ಅಲ್ಲ. ಸೊ ಹಂಗೂ ಬಂದ ತಕ್ಷಣ ಹ್ಯಾವ್ ಕೆಪ್ಟ್ ಇನ್ ದ ರೆಫ್ರಿಜರೇಟರ್. ಬಟ್ ಆದರೂ ಮೆಲ್ಟ್ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ಐ ಆಮ್ ಗೋನಾ ಹ್ಯಾವ್ ನಾ. ಬಟ್ ದಿಸ್ ಒನ್ ಈಸ್ ಗುಡ್. ಇದು ಏನೋ ಮೆಲ್ಟ್ ಆಗಿಲ್ಲ. ಐ ಆಮ್ ಗೋನಾ ಕೀಪ್ ದಿಸ್ ಇನ್ ದ ಫ್ರಿಡ್ಜ್. ಮೇ ಬಿ ಇದಕ್ಕೆ ಚಾಕ್ಲೇಟ್ ಹಾಕ್ಕೊಂಡು ತಿನ್ಬೇಕು ಅನ್ಸುತ್ತೆ. ಓಕೆ, ಐ ಆಮ್ ಗೋನಾ ಹ್ಯಾವ್ ದಿಸ್ ಇನ್ ದ ನೈಟ್. Our chocolate heaven. I'm watching Sue from So and I'm having the Madam chocolate. ನಂಗೆ ಇದು ಆ್ಯಕ್ಚುಲಿ ನನ್ನ ರಿಯಲ್ ಟ್ರೀಟು. ಇಫ್ ಸಂಬಡಿ ವಾಂಟ್ಸ್ ಟು ಟ್ರೀಟ್ ಮೀ, ಗೆಟ್ ಮೀ ದಿಸ್. ಓಕೆ, ಇದೊಂದು ಟ್ರೈ ಮಾಡಿಬಿಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಚಾಕ್ಲೇಟು ಕಾಂಪ್ಲಿಮೆಂಟರಿ ಕೊಟ್ಟಿರೋದವರು ಅದರೊಳಗಡೆ ಪೋರ್ ಮಾಡ್ಕೊಳಕ್ಕಲ್ಲ. ಇನ್ನೊಂದು ಇದು ಎಕ್ಸಾಕ್ಟ್ ಏನು ಟೇಸ್ಟ್ ಇದೆ ಅಂದರೆ ಟೆಡ್ಡಿ ತಿನ್ನಲ್ಲ, ಅದೇನೇ ಐ ಮೀನ್ ಚಾಕ್ಲೇಟ್ ಫಾರ್ಮಲ್ಲಿದೆ. 1 ಸ್ಪೂನ್ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಟೆಂಪ್ಟ್ ಆಯಿತು, ಅದಕ್ಕೆ ಐಮ್ ಹ್ಯಾವಿಂಗ್. ಬಟ್ ಸೇಮ್ ಟೆಡ್ಡಿನೇ ಇದು, ಬಟ್ ಇದು ಕೇಕ್ ಫಾರ್ಮಲ್ಲಿದೆ ಅಷ್ಟೇ. ಅದು ಟೆಡ್ಡಿ ಫಾರ್ಮಲ್ಲಿದೆ, ಟೆಡ್ಡಿ ಥರ ಶೇಪ್ ಇದೆ. ಇದು ಕೇಕ್ ಇದೆ ಅಷ್ಟೇ. ನೈಸ್. Hi you guys, good morning. This is our next day and morning face is like this. ಯಾಕಂದರೆ ಲಿಟ್ರಲಿ ಫ್ರಮ್ 1.5 hours ಐ ಆಮ್ ಪ್ರಿಪೇರಿಂಗ್ ಫಿಶ್ ಸಾಂಬಾರು ಪ್ರಿಪೇರ್ ಮಾಡಿದ್ದೀನಿ. ಫ್ರೈಗೆ ಮ್ಯಾರಿನೇಟ್ ಮಾಡಿದ್ದೀನಿ. ಇನ್ಸ್ಟೆಂಟಾಗಿ ರವೆ ದೋಸೆನೂ ಕೂಡ ಹಾಕಿದ್ದೀನಿ. ಇಟ್ಸ್ ಲುಕ್ಕಿಂಗ್ ಯಮ್ ಆ್ಯಂಡ್ ಟೇಸ್ಟ್ ಕೂಡ ಯಮ್ ಆಗಿದೆ. ಆ್ಯಂಡ್ ಇವಾಗ ಇದೆಲ್ಲ ತಿನ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್. ನನಗೆ ಒಂದು ಸ್ವಲ್ಪ ಲೈಟ್ಸ್ ಎಲ್ಲ ಶಾಪ್ ಮಾಡಬೇಕು. ನನಗೆ ಈಗಲೇ ಶಾಪ್ ಮಾಡ್ತೀನಿ ಅನ್ನೋ ಥರ ಇರಲಿಲ್ಲ. ಬಟ್ ಈಗ ಇನ್ಸ್ಟೆಂಟ್ ಡಿಸಿಷನ್ ತೊಗೊಂಡು ಹೋಗಿ ತೊಗೊಬಂದ್ಬಿಡೋಣ ಅಂತ. ಆ್ಯಕ್ಚುಲಿ ನಾನು ಫಿಶ್ಶು ಫ್ರೈ ಎಲ್ಲ ಮಾಡ್ತಿರೋದು ಚಿಂಟು ಮನೆಗೆ ಹೋಗೋಣ ಅಂತ, ನಿಸರ್ಗ ಮನೆಗೆ. ಸೊ ಅವ್ರಿಗೆ ಸರ್ಪ್ರೈಸಾಗಿ ತೊಗೊಂಡು ಹೋಗೋಣ ಅಂತ ಮಾಡಿಕೊಂಡೆ. ಬಟ್ ಹೋಗೋಣ ಇವಾಗ. ಸ್ವಲ್ಪ ಲೈಟ್ಸ್ ಎಲ್ಲ ಶಾಪ್ ಮಾಡಿಬಿಟ್ಟು, ಲೈಟ್ಸ್ ಇನ್ ದ ಸೆನ್ಸ್ ಫಾರ್ ಮೈ ಮೇಕಪ್ ಥಿಂಗ್. ಸೊ ಲೈಟ್ ಎಲ್ಲ ಶಾಪ್ ಮಾಡಿ ದೆನ್ ಇದೆಲ್ಲ ಸಾಂಬಾರು ಫ್ರೈ ಎಲ್ಲ ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿ ಚಿಂಟು ನಿಸರ್ಗ ಮನೆಗೆ ಹೋಗ್ತೀನಿ. ಎನಿಹೋ ವ್ಲಾಗ್ ಮಾಡ್ತೀನಿ. ವಿಲ್ ಗೆಟ್ ಟು ನೋ. ಆ್ಯಂಡ್ ಇವಾಗ ಲೆಟ್ ಮೀ ಹ್ಯಾವ್ ಮೈ ಬ್ರೇಕಿ. ದಿಸ್ ಈಸ್ ಹೌ ದ ವೀಕೆಂಡ್ ಲುಕ್ಸ್. I'm super duper fresh and ready ಇವಾಗ ಈ ಥರ to get my lighting whatever for my makeup thing. And this is how
ಐ ಆಮ್ ರೆಡಿ. ಐ ಆಮ್ ವೇರಿಂಗ್ ದಿಸ್ ಪ್ಯಾಂಟ್ ಫ್ರಮ್ ಈಸಿ ಬೈ ನೋಡಿರ್ತಾರೆ. ಆ್ಯಂಡ್ ದಿಸ್ ಟಾಪ್ ಇಸ್ ಫ್ರಮ್ ವಿಂಕಾ ರೋಸ್. ಓ ಮೈ ಗಾಡ್, ಇಟ್ಸ್ ಸೋ ಕಂಫಿ ಆ್ಯಂಡ್ ಸೋ ಗುಡ್. ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡೋಣ. ಐ ಆಮ್ ಗೆಟಿಂಗ್ ಸಮಥಿಂಗ್ ಗುಡ್. ಈ ವೀಕಲ್ಲಿ ಐ ಹ್ಯಾವ್ ಗಾಟ್ iPhone Pro Max, like 17 Pro Max, and I'm getting this light. I'm investing all this for my makeup and thing ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ರೆಡಿಯಾಗಿ ಹೋಗೋಣ ಅಂತ ಐ ಆಮ್ ಗೋಯಿಂಗ್ ಲೈಕ್ ದಿಸ್. ಆ್ಯಂಡ್ ನಾವು ಹೋಗ್ತಿರೋದು ಲೈಟ್ ತೊಗೊಳಕ್ಕೆ ಸ್ವಲ್ಪ ದೂರ ಇದೆ ಲೊಕೇಶನ್. ಸೊ ವಿ ಆರ್ ನಾಟ್ ರೈಡಿಂಗ್ ಆರ್ ಸೆಲ್ಫ್ ಎನಿಹೋ, ವಿ ಆರ್ ಬುಕ್ಕಿಂಗ್ ಓಲಾ ಆಟೋ ಬುಕ್ ಮಾಡಿಕೊಂಡು ನಾನು ಪ್ರೀತಮ್ ಈಗ ಹೋಗ್ತಾ ಇದ್ದೀವಿ. ಸೊ ಒನ್ಸ್ ಲೈಟ್ ಎಲ್ಲ ತೊಗೊಂಡು ಬೇಗ 1-2 hours ಕೆಲಸ ಆಗ್ಬೋದು. ಬಟ್ ನಮ್ಗೆ ಹೋಗೋಕ್ಕೆ 1 hour ಬೇಕು. ಸೊ ಒಂದು 3 hours ಅಂದ್ಕೊಳ್ಳಿ. ಸೊ ಅದಕ್ಕೆ ಅದು ಮುಗಿಸ್ಕೊಂಡು ಬಂದು ಸೊ ನಾನು ಫಿಶ್ ಫ್ರೈ ಎಲ್ಲ ಪ್ರಿಪೇರ್ ಮಾಡಿ ದೆನ್ ಐಲ್ ಗೋ ಟು ನಿಸರ್ಗ ಮನೆ. ಹೋದ ವಾರನೂ ಹೋಗಲಿಲ್ಲ, ಬರ್ತೀನಿ ಅಂತ. ಸೊ ಈ ವಾರ ಹೋಗಲೇಬೇಕು ಬಿಕಾಸ್ ಫಿಶ್ ಅಷ್ಟೊಂದು ತಂದುಬಿಟ್ಟಿದ್ದೀನಿ ಅವ್ರಿಗೋಸ್ಕರ. ಸೊ ಮಾಡಿಕೊಂಡು ಹೋಗ್ತೀನಿ. ಸೊ ಯಾ, ದಟ್ಸ್ ದ ಪ್ಲ್ಯಾನ್ ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಆಮ್ ಸೊ ಎಕ್ಸೈಟೆಡ್ ಬಿಕಾಸ್ ಹಿಂಗಿದ್ರು ನನಗೆ ಆರ್ಡರ್ ಇದೆ. ಸೊ ಇಬ್ಬರು ನಾನ್ ಬ್ರೈಡ್ಸ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್. ಸೊ ಒಂಥರ ಎಕ್ಸ್ಪೆರಿಮೆಂಟ್ ಥರ ಲೈಟಲ್ಲಿ ಹಾಕಿ ಫಿಲ್ಮ್ ಎಲ್ಲ ಮಾಡೋಣ, ಹೆಂಗೆ ಬರುತ್ತೆ ಏನು ಅಂತ. ಸೊ ನಾನಿವಾಗ ತೊಗೊತಿರೋದು ಗೋಡಾಕ್ಸ್ ಅನಿಸುತ್ತೆ, LCR 500. ಆ ಲೈಟು ಯೂಶ್ವಲಿ ಇದೇ ಲೈಟ್ನ ಎಲ್ಲ ಮೇಕಪ್ ಆರ್ಟಿಸ್ಟು ಕೂಡ ಯೂಸ್ ಮಾಡೋದು. ನಾನು ಇಷ್ಟು ದಿನ ರಿಂಗ್ ಲೈಟ್ ಯೂಸ್ ಮಾಡ್ತಿದ್ದೆ. ಸೊ ನಾನೇನು ಅಂದ್ಕೊಂಡಿದ್ದೆ, ದಿಸ್ ಇಸ್ ಲೈಕ್ ಮೋರ್ ಬಡ್ಜೆಟ್, ಇಟ್ ಕಾಸ್ಟ್ ಅರೌಂಡ್ 25,000-30,000 ಹಂಗೆ ಅಂದ್ಕೊಂಡಿದ್ದೆ. ಸೊ ಇವಾಗ ಅನಿಸ್ತು ನನಗೆ, ಓಕೆ ಇಟ್ಸ್ ಕ್ವೈಟ್ ಅಫೋರ್ಡಬಲ್ಲೇ ಇದೆ ಇವಾಗ ಪ್ರೈಸ್ ಕೇಳ್ಬಿಟ್ಟು ನನಗೆ. ಬಿಕಾಸ್ ನಾನು ಅಷ್ಟು ಹೈ ಪ್ರೈಸ್ ಇರುತ್ತೆ ಅಂದ್ಕೊಂಡಿದ್ದೆ, ಅಷ್ಟೊಂದೇನು ಹೈ ಇಲ್ಲ ಪ್ರೈಸು. ಸೊ ಐ ಆಮ್ ಹ್ಯಾಪಿ ನವ್. ಸೊ ಯಾ, ಕಮ್ ಲೆಟ್ಸ್ ಗೋ, ಲೆಟ್ಸ್ ಶಾಪ್. ಐ ಆಮ್ ಸೊ ಎಕ್ಸೈಟೆಡ್ ಬಿಕಾಸ್ ನಾಳೆ ಬ್ಯಾಕ್ ಟು ಬ್ಯಾಕ್ ಅಗೇನ್ ಆರ್ಡರ್ ಇದೆ. ಸೊ ಒಂದು ಟ್ರಯಲ್ ಥರ ನಾನು ಫಿಲ್ಮ್ ಮಾಡೆಲ್ಲ ತೋರಿಸ್ತೀನಿ ನಿಮಗೂ, ಹೆಂಗೆ ಅನಿಸ್ತಿದೆ, ಡಿಫ್ರೆನ್ಸ್ ಹೆಂಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಇಟ್ಸ್ ಬಿನ್ 3 o'clock ಆ್ಯಂಡ್ ಊಟ ಆಯಿತು, ಎಲ್ಲ ಆಯಿತು. ಆ್ಯಂಡ್ ನಿಸರ್ಗ ಮನೆಗೆ ಅಂದರೆ ಚಿಂಟುಗೆ ಫಿಶ್ ಸಾಂಬಾರ್ ಆ್ಯಂಡ್ ಫಿಶ್ ಫ್ರೈ ಕೂಡ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಟ್ಸ್ ನವ್ ಐ ವಾಂಟ್ ಲೀವ್. ಫಿಶ್ ಸಾಂಬಾರ್ ಆ್ಯಂಡ್ ಫಿಶ್ ಫ್ರೈ. ಸೊ ಇವಾಗ ಹೋಗಿ ಒಂದು 8 ಗಂಟೆ ತನಕ ಆರಾಮಾಗಿದ್ದು ಆಮೇಲೆ ಮನೆಗೆ ಬರೋಣ ಅನ್ಕೊತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ವೀಕು ಪಾಪ ನಾವು ಆಚೆ ಎಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸ್ಯಾಟರ್ಡೆ ಆಗಲಿಲ್ಲ, ಮಂಡ್ಯಾಗಿಂದ ಬಂದು ನಾನು ಲಾಸ್ಟ್ ಸ್ಯಾಟರ್ಡೆ ಮೊಬೈಲೆಲ್ಲ ತೊಗೊಳಕ್ಕೆಲ್ಲ ಹೋದೆ, ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗಲೂ ಅಷ್ಟೇ ಅವಳಿಗೆ ಬಾ ಅಂದೆ, ಬಟ್ ಡೈಲಿ ಶಿಲ್ ಟ್ರಾವೆಲ್ ಫಾರ್ ವರ್ಕ್ ಅಲ್ಲ. ಸೊ ಅದಕ್ಕೆ ನಾನೇ ಬರ್ತೀನಿ ಓಕೆ ಅಂತ. ನಾವು ಐ ಆಮ್ ಗೋಯಿಂಗ್. ದೇವರಾಣೆ ಗೊತ್ತು, ತೋರಿಸ್ದೆ ನಾನು ಆಲ್ರೆಡಿ. ನೀನು ಅಲ್ಲ ಆಚೆ ಅಲ್ಲೇ ನಿಂತ್ಕೊ ನೀನು. ಯಾವಾಗ? ಹ್ಞೂ ಬಿಗ್ ಬಾಸಲ್ಲಿ ಇವನು ನೋಡಿ ಎಲ್ಲವನೇ ಹಾಕೊಂಡವನು ಅವನೇ ಸ್ವಾದಿಸ್ತಾವನೆ. ಚಿಂಟು ಫೈನಲಿ ನಮಗೆ ಮಶ್ರೂಮ್ ಚಿಲ್ಲಿ ಮಾಡಿಕೊಟ್ಟಿದ್ದಾನೆ. ವಾವ್, ಸಖತ್ತಾಗಿ ಮಾಡೋನ್ ಕಣೆ. ಟಾಪಿಂಗ್ಸು ಎಲ್ಲ ರೆಸ್ಟೋರೆಂಟ್ ಸ್ಟೈಲು. ಹೆಂಗೆ ಟ್ರೈನ್ ಅಪ್ ಮಾಡಿದ್ದೀನಿ ಅಂತನಾ? ನಾನು ಚಿಲ್ಲಿ ಚಿಕನ್ ಮಾಡ್ತಿದ್ದೆ, ಅವನು ಇವತ್ತು ಮಶ್ರೂಮ್ ಚಿಲ್ಲಿ ಮಾಡಿದ್ದಾನೆ. ಏನ್ ಗೊತ್ತಾ, ನಮ್ಮ ಮನೇಲಿ ಚಿಲ್ಲಿ ಚಿಕನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಬನ್ನಿ ತೋರಿಸ್ತೀನಿ. ಇದೊಂದು ವಿಡಿಯೋ ಮಾಡು. ಮಶ್ರೂಮ್ ಚಿಲ್ಲಿ ಮಾಡೋ ವಿಶೇಷ ಅಲ್ಲ, ಏನೇ ವಿಶೇಷ. ಅದಕ್ಕೆ ಅವತ್ತು ನೋಟ್ ಬಂದಿರ್ತಿಲ್ಲ, ಅಡುಗೆ ಮನೆ ಧ್ವಂಸ ಹೆಂಗ ಇತ್ತು ಬಿಫೋರ್ ಆಫ್ಟರ್ ಮಾಡ್ಕೊಬೇಕಿತ್ತು. ಮಶ್ರೂಮ್ ಚಿಲ್ಲಿ ಮಾಡಕ್ಕೆ ಇಷ್ಟು ಪ್ಲೇಟ್ ಇಷ್ಟೇ ಮಾಡಿರೋದೇನು, ಇನ್ನು ಮಾಡವನೆ ಕಣೆ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ, ಆದ್ರೆ ಏನೋ ಒಂದು ಜಾಸ್ತಿ ಹಾಕವನೆ. The next morning.
Yes, I'm done with my work. I'm so much happy today because I'm super duper satisfied. ಹೆಂಗೆ ಟರ್ನ್ ಔಟ್ ಆಗಿತ್ತು ಇವತ್ತಿನ ಲುಕ್ಸ್ ಅಂದರೆ ನೀವು ನೋಡಿರ್ಬೋದು. ಓ ಮೈ ಗಾಡ್, ಇಟ್ ಕೇಮ್ ಔಟ್ ಸೋ ವೆಲ್. ಆ್ಯಂಡ್ ಲೈಟಿಂಗ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂದರೆ ಜಸ್ಟ್ ಫಾರ್ ಡೀಟೇಲಿಂಗ್. ವೀಡಿಯೋಸ್ ನಾವು ಮಾಡೋದೇ ಡೀಟೇಲಿಂಗಲ್ವಾ, ಸೊ ರಿಯಲಾಗಿ ಚೆನ್ನಾಗೇ ಕಾಣ್ತಾ ಇರ್ತಾರೆ. ನಮ್ಮ ಫೋನ್ ಅಥವಾ ಏನೇ ನಾವು ಮಾಡಿದ್ರು ವೀಡಿಯೋಸ್ ಮಾಡೋ ಡೀಟೇಲಿಂಗ್, ಆ ಡೀಟೇಲಿಂಗ್ಗೋಸ್ಕರ ಲೈಟ್ ಬೇಕು. ಆ್ಯಂಡ್ ಇವತ್ತು ಹೆಂಗೆ ಬಂದಿತ್ತು 2 ಲುಕ್ಕು ಅಂದರೆ ಐ ಲವ್ ಇಟ್. ಆ್ಯಂಡ್ ನೀವು ಕೂಡ ನೋಡಿರ್ತೀರ, ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಐ ಆಮ್ ಸೂಪರ್ ಡೂಪರ್ ಸ್ಯಾಟಿಸ್ಫೈಡ್. ಐ ಗಿವ್ ಮೈ 100 ಅಲ್ಲ 200% ಅಂತ ಹೇಳ್ಬೋದು. ನಾವು ವಿ ಹ್ಯಾವ್ ಬ್ರೇಕಿ. ಸೊ ಇಷ್ಟೆಲ್ಲ ಮಾಡಿರೋದಕ್ಕೆ ವಿ ವಾಂಟ್ ಟ್ರೀಟ್ ಅವರ್ ಸೆಲ್ಫ್. ಸೊ ಬ್ರೇಕ್ಫಾಸ್ಟ್ ನಾನ್ ವೆಜ್ ತೊಗೊಂಡು ಮನೆಗೆ ಹೋಗಿ ಇವಾಗ ಸ್ವಲ್ಪ ಚೆನ್ನಾಗಿ ತಿಂದು ಚಿಲ್ ಮಾಡ್ತೀನಿ. ಬಿಕಾಸ್ ವೆದರ್ ಈಸ್ ಲೈಕ್ ವೆದರಿಂಗ್. ಬೆಂಗಳೂರು ವೆದರ್ ತುಂಬ ಚಳಿ ಇತ್ತು 2 ದಿನದಿಂದ. ಮಳೆನೇ ಬಂದುಬಿಟ್ಟಿದೆ ಇಲ್ಲಿ. ಇಟ್ಸ್ ಡ್ರಿಸ್ಲಿಂಗ್ ಅನ್ನೋ ಥರ. ಸೊ ಇಟ್ಸ್ ನೈಸ್. ಇವಾಗ ಊಟ ಮಾಡಿ ಆರಾಮಾಗಿ ಯಾವ್ದಾದ್ರು ಸೀರೀಸ್ ನೋಡಲ್ಲ, ಯಾವ್ದಾದ್ರು ಮೂವೀಸ್ ಆ ಥರ ಯಾವ್ದಾದ್ರು ಚೆನ್ನಾಗಿರೋ ಮೂವಿ ನೋಡಿಬಿಟ್ರೆ ಐಮ್ ಡನ್ ಫಾರ್ ದ ಡೇ. ಐಮ್ ಡನ್ ಫಾರ್ ದ ವೀಕೆಂಡ್. Loving it. I love to work daily, weekend, whatever. I love to work. And ಇವತ್ತು ನೋಡಿದ್ರಲ್ಲ ಈ ಥರ ಲುಕ್ಸ್ ನಿಮಗೂ ಬೇಕು ಅಂದರೆ, if you want to book me for your big day, for your D-Day, please do contact Makeover by Anushanu Makeovers. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಐ ಆಮ್ ಓಪನ್ ಟು ಟೇಕ್ ಆಲ್ ದ ಆರ್ಡರ್ಸ್. ಡಿಸೆಂಬರ್ ಆಗಿರ್ಬೋದು, ಜಾನ್ವರಿ, ಫೆಬ್ರವರಿ, ಆಲ್ ದ ಬುಕ್ಕಿಂಗ್ಸ್ ಅಂದರೆ ಆಲ್ ದ ಮಂತ್ಸ್ದು ಬುಕ್ಕಿಂಗ್ಸ್ ಆರ್ ಓಪನ್. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಆ್ಯಂಡ್ ಐ ವಿಲ್ ಬಿ ಪ್ರಿವಿಲೇಜ್ ಅಥವಾ ಐ ವಿಲ್ ಬಿ ಫೀಲ್ ಸೋ ಸ್ಪೆಷಲ್ ಟು ಮೇಕ್ ಯು ರೆಡಿ ಆನ್ ಯೋರ್ ಸ್ಪೆಷಲ್ ಡೇ. ಅಫ್ಕೋರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳೋದೇ ಬೇಡ, ನಾನು ಇದುವರೆಗೂ ವರ್ಕ್ ಮಾಡಿರೋರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಐ ಹ್ಯಾವ್ ಗಿವನ್ ಮೈ 100% ಆ್ಯಂಡ್ ಇನ್ನೂ ಅಪ್ಗ್ರೇಡೇಷನ್ ಆಗ್ತಿದೆ. ನಾನು ಇನ್ನೂ ಕ್ಲಾಸಸ್ಗೆಲ್ಲ ಜಾಯ್ನ್ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೂ ನಂದು ವರ್ಕ್ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟಿಂದ. ಸೊ ಯಾ, ಡೂ ಕಾಂಟ್ಯಾಕ್ಟ್ ಮೇಕೋವರ್ ಬೈ ಅನುಷಾನು. ಹಾಯ್ ಯು ಗೈಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಸೊ ಇವಾಗ 2:10 ಟೈಮು. ಆ್ಯಂಡ್ ಐ ಆಮ್ ವಾಚಿಂಗ್ ಡೂಡ್ ಮೂವಿ ಫ್ರಮ್ ನೆಟ್ಫ್ಲಿಕ್ಸಲ್ಲಿ ಡೂಡ್ ಮೂವಿ ನೋಡ್ತಾ ಇದ್ದೆ. ಬಿಕಾಸ್ ನಂಗೆ ಒಂದು ಚಿಲ್ ಪಿಲ್ ಲವ್ ಸ್ಟೋರಿ ಆ ಥರ ಬೇಕಿತ್ತು. ತುಂಬ ಒಂಥರ ಸಸ್ಪೆನ್ಸ್ ಮೂವಿನೋ ಅಥವಾ ತುಂಬ ಥ್ರಿಲ್ಲರ್ ಮೂವಿ ನೋಡೋಷ್ಟಿರಲಿಲ್ಲ. ಸಮ್ಟೈಮ್ಸ್ ಅನಿಸುತ್ತಲ್ಲ ಒಂದು ಈಸಿ ಬ್ರೀಸಿ ಒಂದು ಮೂವಿ ನೋಡೋಣ ಅಂತ, ಆ ಥರ ಅನಿಸ್ತಿತ್ತು. ಸೊ ನೆಟ್ಫ್ಲಿಕ್ಸಲ್ಲಿ ಡೂಡ್ ನೋಡಿದೆ. ಸೊ ನವಡೇಸ್ ಡ್ರ್ಯಾಗನ್ ಹೀರೋ, ಐ ಡೋಂಟ್ ನೋ ದ ಹೀರೋ ನೇಮ್ ಆ್ಯಂಡ್ ಆಲ್. ಸೊ ಅವ್ರದ್ದು ಮೂವಿ ಇದು. ಸೊ ಇಟ್ಸ್ ಗುಡ್. ಲೈಕ್ ಹೀ ಈಸ್ ಡೂಯಿಂಗ್ ಅ ಗುಡ್ ಜಾನರ್ ಮೂವೀಸ್. ಸ್ಟೋರಿ ಬೇಸ್ ಒಂಥರ ಲೈಟ್ ವೆಯ್ಟ್ ಆಗಿ ಚೆನ್ನಾಗಿರುತ್ತೆ, ಲವ್ ಸ್ಟೋರೀಸ್ ಎಲ್ಲ. ಸೊ ಅದಕ್ಕೆ ವಾಚಿಂಗ್ ದ ಡೂಡ್ ಮೂವಿ. ಸೊ ಐ ಆಮ್ ಲವಿಂಗ್ ಇಟ್ ಟಿಲ್ ನವ್. ಆ್ಯಂಡ್ ಯು ಗೈಸ್, ಇವತ್ತು ಇಟ್ಸ್ November 30th. ಸೊ ಇವತ್ತಿಗೆ ನಾನು ನಂದು ಗ್ರ್ಯಾಜುಯೇಷನ್ ಆಗಿ ಅಂದರೆ ಮೇಕಪ್ ಕಲಿತು ಗ್ರ್ಯಾಜುಯೇಷನ್ ಆಗಿ 1 year. ಸೊ ಇವತ್ತಿಗೆ ಐ ಆಮ್ ಫೀಲಿಂಗ್ ಸೋ ಮಚ್ ಹ್ಯಾಪಿ, ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್. ಬಿಕಾಸ್ ಆ 1 yearಲ್ಲಿ ನಾನು ಎಷ್ಟೆಲ್ಲ ಮಾಡಿದ್ದೀನಿ ಅಂತ ನನಗೆ ಸೂಪರ್ ಪ್ರೌಡ್ ಇದೆ. ಏನಾರು ಒಂದು ತೊಗೊಂಡಿರೋದಿರ್ಬೋದು, ಅದು ಒಂಥರ ಅಚೀವ್ಮೆಂಟ್ ಥರ ಅಲ್ವಾ, ಅದಿರ್ಬೋದು. ಸೊ ಗೆಟ್ಟಿಂಗ್ ಸಮ್ ಗೋಲ್ಡ್ ಥ್ರೂ ಅರ್ನಿಂಗ್ ಬೈ ಮೈ ಸೆಲ್ಫ್, ಡೂಯಿಂಗ್ ಮೇಕಪ್, ಯೂಟ್ಯೂಬ್ ಆಗಿರ್ಬೋದು. ಆ್ಯಂಡ್ ಬಿಗ್ ಥ್ಯಾಂಕ್ ಯು ಟು ಆಲ್. ಸೊ ನಿಮ್ಮೆಲ್ಲರಿಗೂ ಬಿಗ್ ಥ್ಯಾಂಕ್ಸ್. ಅದನ್ನು ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದು. ಬಿಕಾಸ್ ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸೇ ನನಗೆ ವರ್ಕ್ ಕೊಟ್ಟಿದ್ದೀರಲ್ಲ. ಇಟ್ಸ್ ನಾಟ್ ಅ ಜೋಕ್ ಅಥವಾ ಇಟ್ಸ್ ನಾಟ್ ಸೋ ಈಸಿ. ಬಿಕಾಸ್ ವಿಡಿಯೋ ನೋಡೋದು ಬೇರೆ, ಆಮೇಲೆ ನೆನ್ಪಿಟ್ಕೊಂಡು ಅವ್ರು ಬಿಗ್ ಡೇಗೆ ನನ್ನ ಬುಕ್ ಮಾಡ್ಕೊಳ್ಳೋದು ಬೇರೆ. ಆ ಟ್ರಸ್ಟ್, ಆ ನಂಬಿಕೆ ಅದು ಬೇರೆ. ಸೊ ಅದಕ್ಕೆ ಐ ಆಮ್ ಸೋ ಮಚ್ ಹ್ಯಾಪಿ. ವಾಟ್ ಎವರ್ ಐ ಆಮ್ ಹಿಯರ್ ಟುಡೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಬಿಗ್ ಥ್ಯಾಂಕ್ ಯು ಹೇಳೋದಕ್ಕೆ ಐ ಕೇಮ್ ಹಿಯರ್. ಬಿಕಾಸ್ ನಾನು ಆಮೇಲೆ ವಿಡಿಯೋ ಅದು ಇದು ವ್ಲಾಗ್ ಮಾಡ್ತಾ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತಾ ಮರ್ತ್ಕೊಂಡು ಬಿಡ್ತೀನಿ ಅಂತ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಒಂದು ಪ್ಲ್ಯಾನ್ ಇತ್ತು. ಸೊ 1 year ನಂದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಹ್ಯಾವ್ ಡನ್ ಸೋ ಮಚ್ ಇನ್ 1 year. ಸೊ ಅದಕ್ಕೆ ಇವತ್ತು ನಾವು ಒಂದು ಡಿನ್ನರ್ ಡೇಟು ಅಥವಾ ಲಂಚ್ ಡೇಟ್ ಥರ ನೀಟಾಗಿ ರೆಡಿಯಾಗಿ, ಸೊ ನಾನು ಪ್ರೀತಮ್ ಆಚೆ ಹೋಗಬೇಕಂತ. ಬಟ್ ಪ್ರೀತಮ್ ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್ ಇಮಿಡಿಯೇಟಾಗಿ ಏನೋ ಕೆಲಸ ಬಂತು ಅಂತ ಹಿ ವೆಂಟ್ ಔಟ್ ಇವಾಗ. ಸೊ ಅದಕ್ಕೆ ನಾನು ಐ ಎಂಗೇಜ್ಡ್ ವಾಚಿಂಗ್ ಡೂಡ್ ಮೂವಿ. ಬಟ್ ಇಲ್ಲಿ ಬಂದು ನಿಮ್ಮೆಲ್ಲರಿಗೂ ಐ ಆಮ್ ಗ್ರೇಟ್ಫುಲ್ ಫಾರ್ ಯು ಆಲ್, ಫಾರ್ ಆಲ್ ದೀಸ್ ಲವ್ ವರ್ಕ್ ಎಲ್ಲ ಕೊಡ್ತಾ ಇರೋದಕ್ಕೆ ಅನ್ನೋದನ್ನ ಹೇಳೋದಕ್ಕೆ ಐ ಕೇಮ್ ಹಿಯರ್. ಥ್ಯಾಂಕ್ ಯು ಗೈಸ್. ವಾಟ್ ಎವರ್ ಐ ಆಮ್ ಟುಡೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಆ್ಯಂಡ್ ಆಚೆ ಇರೋ ವುಮೆನ್ಸ್ಗಾಗಿರ್ಬೋದು, ಗರ್ಲ್ಸ್, ಹೂ ಎವರ್, ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎನಿಥಿಂಗ್, ಏನು ಎರಡನೇ ಥಾಟ್ ಇಲ್ಲದೆ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ನಿಮ್ಗೆ ಇವಾಗ ಇಮಿಡಿಯೇಟ್ ಸಕ್ಸಸ್ ಸಿಗದೆ ಇರ್ಬೋದು, ಬಟ್ ಹಾರ್ಡ್ ವರ್ಕ್. ಕೆಲವೊಬ್ರಿಗೆ ಲಕ್ ಇಲ್ಲದೆ ಇರ್ಬೋದು. ಇವನ್ ನಾನು ಆ್ಯಕ್ಚುಲಿ ತುಂಬ ಲಕ್ಕಿ ವೆನ್ ಐ ಬಾರ್ನ್ ಅಥವಾ ಟಿಲ್ ಸಮ್ ಇಯರ್ಸ್. ಸೊ ನಾವು ಆಮೇಲೆ ನನಗೆ ತುಂಬ ಲಕ್ ಇಲ್ಲ ಅನ್ನೋ ಥರ ನಾವು ಆ್ಯಕ್ಚುಲಿ ಒಬ್ರಿಗೊಬ್ರು ಕಾಳು ಹೇಳ್ಕೊಳ್ತಿದ್ವಿ, ನಾನು ನನ್ನ ಫ್ರೆಂಡ್ಸು. ನಾವು ಹೋಗಿದ್ದೀವಲ್ವ, ನಮಗೆ ಲಕ್ ಇಲ್ಲ ಅಂತ. ಸೊ ಲಕ್ ಇಲ್ಲದೆ ಇರ್ಬೋದು, ಬಟ್ ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಒನ್ ಡೇ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು 2021 ನನಗೆ ಮೇಕಪ್ ಬಗ್ಗೆ ತುಂಬ
ಆಸಕ್ತಿ ಇಂಟ್ರೆಸ್ಟ್ ಇತ್ತು. ಸೊ ಸೆಲ್ಫ್ ಕುತ್ಕೊಂಡು ಏನೇನೋ ಮೇಕಪ್ ಮಾಡ್ಕೊಳ್ಳೋದು, ತುಂಬ ಟ್ಯುಟೋರಿಯಲ್ಸ್ ಥರ ಎಲ್ಲ ಲುಕ್ಸ್ನೆಲ್ಲ ಕ್ರಿಯೇಟ್ ಮಾಡಿ ತುಂಬ ಪೋಸ್ಟ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಆಮೇಲೆ ಯೂಟ್ಯೂಬಿಗೆ ಬಂದೆ. ಸೊ ತುಂಬ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಫಿಲ್ಮ್ ಮಾಡೋದು, ಪೋಸ್ಟ್ ಮಾಡೋದು, ಅದು ನನಗೆ ಇವಾಗ ತುಂಬ ಹೆಲ್ಪ್ ಮಾಡಿದೆ. ಯಾಕಂದರೆ ಒಂದು ಬಿಗಿನರ್ ಏನು ಮೇಕಪ್ ಮಾಡ್ತಾರೆ, ಸೊ ಆ ಥರ ಇಲ್ಲ ನನ್ನ ಮೇಕಪ್. ವೈ? ಬಿಕಾಸ್ ನಾನು ತುಂಬ ನಾನು 5 ಇಯರ್ಸಿಂದ ಅಲ್ಲಿಗೆ ಸೆಲ್ಫ್ ಗ್ರೂಮಿಂಗು ಸೆಲ್ಫ್ ಎಲ್ಲ ಮಾಡ್ಕೊತಾ ಇದ್ದೆ, ಪ್ರಾಡಕ್ಟ್ಸ್ ತೊಗೊಂಡು ಟ್ರೈ ಮಾಡ್ತಿದ್ದೆ, ಆಲ್ ದಟ್. ಅದಕ್ಕೆ ಬಟ್ ನನಗೆ ಈಗ ಅನಿಸ್ತಿದೆ 2021 ನಾನು ಅಟ್ಲೀಸ್ಟ್ ನಾನು 2023 ನಾನು ಅಟ್ಲೀಸ್ಟ್ ಕಲ್ತ್ಕೊಂಡಿದ್ದಿದ್ರೆ, ಸೊ ನನಗೆ ಅಟ್ಲೀಸ್ಟ್ ಇವಾಗ 3 ಇಯರ್ಸ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದಿತ್ತು ಆ್ಯಂಡ್ ನಾನು ಇನ್ನೂ ಎಲ್ಲೋ ಇಡ್ಬೋದಿತ್ತು ಅಂತ. ಬಟ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ನನಗೆ ಈಗಲೂ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಆ 5 ಅಥವಾ ಆ 3-4 ಇಯರ್ಸ್ ಏನು ನಾನು ಸೆಲ್ಫ್ ಗ್ರೂಮಿಂಗ್ ಎಲ್ಲ ಮಾಡಿದೆ, ಆ ಎಕ್ಸ್ಪೀರಿಯನ್ಸು ಸೊ ಇವಾಗ ನನಗೆ 1 ಇಯರಲ್ಲೇ ಇಷ್ಟೆಲ್ಲ ವರ್ಕ್ ತಂದು ಕೊಟ್ಟಿದೆ ನನಗೆ. ಇಷ್ಟೆಲ್ಲ ವಾಟ್ ಈಸ್ ದಟ್ ಫಿನಿಶಿಂಗ್, ಆಲ್ ದ್ಯಾಟ್. ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಫೀಲಿಂಗ್ ಮೈ ಸೆಲ್ಫ್ ಗ್ರೇಟ್. ಬಟ್ ಎಲ್ಲೋ ಒಂದು ಕಡೆ ರಿಗ್ರೆಟ್ ಇದೆ, ಅಯ್ಯೋ 3 ಇಯರ್ಸ್ ಮುಂಚೆನೇ ಆಗಬೇಕಿತ್ತು, ಅಟ್ಲೀಸ್ಟ್ 4 ಇಯರ್ಸ್ ಮುಂಚೆ ಅಂತ. ಕೋವಿಡ್ ಟೈಮಲ್ಲಿ ನಾನು ತುಂಬ ಮೇಕಪ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಇಲ್ಲಾಂದ್ರೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದಿತ್ತು. ಬಟ್ ಇಟ್ಸ್ ಓಕೆ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಆ್ಯಂಡ್ ಅದನ್ನು ಬಿಡದೆ ನಾನು ಐ ಟುಕ್ ಇಟ್ ಆಸ್ ಮೈ ಪ್ರೊಫೆಷನಲ್ ಇವತ್ತು. ಸೊ ಫಾರ್ ದ್ಯಾಟ್ ಐ ಆಮ್ ಫೀಲಿಂಗ್ ಹ್ಯಾಪಿ. ಆ್ಯಂಡ್ ಫಾರ್ ಆಲ್ ದ ವಿಮೆನ್ಸ್ ಔಟ್ ದೇರ್ ಕೂಡ, ವಾಟ್ ಎವರ್ ಯುವರ್ ಏಜ್ ಈಸ್, ನೀವು ಎಷ್ಟೊಂದು ದಿನದಿಂದ ಮಾಡಬೇಕು ಅಂದ್ಕೊಂಡು ಆಗದೇನೇ ಇದ್ರೂ, ಸೊ ಇವತ್ತು ಯು ಗೆಟ್ ಅಪ್ ಆ್ಯಂಡ್ ಸ್ಟಾರ್ಟ್. ಆ್ಯಂಡ್ ಬಿಡಬೇಡಿ ಅದನ್ನ, ಹಾರ್ಡ್ ವರ್ಕ್ ಟ್ರೈ ಮಾಡ್ತಾನೆ ಇರಿ. ಸೊ ಒಂದಲ್ಲ ಒಂದಿನ ಯು ವಿಲ್ ಡೆಫಿನೆಟ್ಲಿ ಸಿ ದಿ ಸಕ್ಸಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಐ ಆಮ್ ನಾಟ್ ದಟ್ ಪರ್ಸನ್, ಈ ಥರ ಒಂಥರ ಈ ಥರ ಎಲ್ಲ ಹೇಳೋ ಪರ್ಸನ್ ಅಲ್ಲ. ಬಟ್ ಐ ಕೇಮ್ ಹಿಯರ್ ಜಸ್ಟ್ ಟು ಥ್ಯಾಂಕ್ ಯು ಆಲ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಆಲ್. ಸೊ ಯಾ, ಕಾಂಟ್ಯಾಕ್ಟ್ ಮೇಕ್ ಓವರ್ ಬೈ ಅನುಷಾನು. ಸೊ ಇವತ್ತಿಗೆ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವತ್ತಂತೂ ಮೇಕಪ್ ಇಟ್ ಕೇಮ್ ಔಟ್ಸ್ಟ್ಯಾಂಡಿಂಗ್, ಫ್ಯಾಬುಲಸ್. ಐ ಲವ್ ಇಟ್. ಆ್ಯಂಡ್ ಐ ಥಿಂಕ್ ನಾಳೆ ಹೋಗ್ತೀನಿ ನಾನು. ನಾಳೆ ಒಂದು ಆಚೆ ಔಟಿಂಗ್ ಹೋಗ್ತೀನಿ. ನಾಗರಬಾವಿಲಿ ಇವತ್ತು ಹೊಸದಾಗಿ ಒಂದು ಓಪನ್ ಆಯಿತು, November 30th ಇವತ್ತೇ ಓಪನಿಂಗ್. ಇಟ್ಸ್ ಕಾಲ್ಡ್ ಸುಖ ಅಂತ. ಸೊ ಅದೇ ಅಲ್ಲಿಗೆ ಹೋಗಬೇಕು, ಫುಲ್ ಗ್ಲಾಮಪ್ ಆಗಿ ಗೆಟ್ ರೆಡಿ ವಿತ್ ಮೇಲ ಫಿಲ್ ಮಾಡಿ ಇವತ್ತು ಹೋಗಬೇಕು. ಐ ವಾಂಟ್ ಗಿವ್ ಟ್ರೀಟ್ ಫಾರ್ ಮೈ ಮದರ್ ಆ್ಯಂಡ್ ಪ್ರೀತಮ್, ಅವರಿಬ್ಬರಿಗೆ. ಬಿಕಾಸ್ ಅವರಿಬ್ಬರು ಇಲ್ಲ ಅಂತ ಅಂದರೆ ತುಂಬ ಟಫ್ ಆಗ್ತಿತ್ತು, ಹಾರ್ಡ್ ಆಗ್ತಿತ್ತು. ಬಿಕಾಸ್ ಅವರಿಬ್ಬರೇ ನನಗೆ ಫೈನಾನ್ಷಿಯಲಿ ಆಗಿರಲಿ, ಮಾರಲಿ, ಫಿಸಿಕಲಿ ಎಲ್ಲ ಥರ ಸಪೋರ್ಟ್ ಮಾಡಿದ್ದು. ಇದು ಏನು 1 ಇಯರ್ ನಾನು ಮಾಡ್ತಾಯಿದ್ದೀನಿ, ಇಲ್ಲಾಂದ್ರೆ ನನ್ನ ಲೈಫಲ್ಲೂ ಅಷ್ಟೇ. ಬಟ್ ಈಗ 1 ಇಯರಲ್ಲಿ ಏನು ಮಾಡಿದ್ದೀನಿ ಇದೆಲ್ಲದಕ್ಕೂ ಅವರಿಬ್ಬರೇ ನನಗೆ ಸಪೋರ್ಟ್ ಮಾಡಿದ್ದು. ಸೊ ಐ ವಾಂಟ್ ಥ್ರೋ ಅ ಪಾರ್ಟಿ ಅಥವಾ ಗಿವ್ ದೆಮ್ ಟ್ರೀಟ್ ಅಂತ. ಎನಿಹೋ ಮೈ ಮದರ್ ಈಸ್ ಇನ್ ಮಂಡ್ಯ. ಸೊ ಪ್ರೀತಮ್ ಇದ್ದಾನೆ, ನಾನು ಅವನು ಹೋಗೋಣ ಅಂತ ಅಂದ್ಕೊಂಡೆ. ಎಸ್, ಬಿಕಾಸ್ ಆಫ್ ಸಮ್ ರೀಸನ್ಸ್ ಐ ಕುಡೆಂಟ್ ಟುಡೇ, ಬಟ್ ಟುಮಾರೋ ವಿಲ್ ಗೆಟ್ ರೆಡಿ ಆ್ಯಂಡ್ ವಿಲ್ ಗೋ. ವಿ ವಾಂಟ್ ಟು ಹ್ಯಾವ್ ಸಮ್ ಸೆಲೆಬ್ರೇಷನ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. Hi everyone, this is our next day. I think after one day after I'm checking to this video and I'm super duper ready like this. ಎಲ್ಲಿಗೆ ಏನು ಅಂತ ಗೊತ್ತಿರುತ್ತೆ. ಸೊ ಎಸ್, ಸುಖಾಗೆ ಹೋಗೋಣ ಅಂತ. ನಾಗರಬಾವಿಲಿ ಹೊಸದಾಗಿ ಓಪನ್ ಆಗಿದೆ. ಇಟ್ಸ್ ಲೈಕ್ ಮೈ ಸೆಲೆಬ್ರೇಷನ್ ಇಯರ್ ಆಫ್ ಮೈ ಜರ್ನಿ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್, ಸರ್ವಿಂಗ್ ಫಾರ್ ಯು ಆಲ್. ಸೊ ನಾವಿಬ್ಬರು ಜೊತೆಗೆ ಚಿಯರ್ಸ್ ಹೇಳಬೇಕು. ಬಿಕಾಸ್ ಆಫ್ ಯು ಪೀಪಲ್ ಐ ಆಮ್ ಹಿಯರ್ ಟುಡೇ. ಆ್ಯಂಡ್ ಇಫ್ ಯು ಗೈಸ್ ಆರ್ ನಾಟ್ ದೇರ್, ಐ ಕುಡ್ ಹ್ಯಾವ್ ನಾಟ್ ಬೀನ್ ಹಿಯರ್. 1 ಇಯರ್ಗೆ ಹ್ಯಾವ್ ಡನ್ ಸೋ ಮೆನಿ ಆರ್ಡರ್ಸ್, ಸೋ ಮೆನಿ ಎಕ್ಸ್ಪೀರಿಯನ್ಸ್, ಆಲ್ ದಟ್. ರಿಯಲಿ ಐ ವಾಂಟ್ ಸೆಲೆಬ್ರೇಟ್ ಅನಿಸ್ತು. ಬಿಕಾಸ್ ಐ ಹ್ಯಾವ್ ಪುಷ್ಡ್ ಮೈ ಸೆಲ್ಫ್. ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಹೌ ಪ್ರಿಟಿ. So this is the new dress that I got from Vinca Rose. ಹಾಲ್ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ. ಆ್ಯಂಡ್ ಅದಕ್ಕಿದು ತೊಗೊಂಡಿದ್ದು ನನ್ನ ಬರ್ತ್ಡೇ ಹಾಲಲ್ಲಿ ನೋಡಿರ್ಬೋದು. ಇದು ನಾನು ಹಾಕ್ಕೊಂಡೇ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ಪೇರಪ್ ಮಾಡೋಣ ಅಂತ. ಆ್ಯಂಡ್ ದ ಫುಟ್ವೇರ್ ಈಸ್ ಫ್ರಮ್ ಖಾಯ್, ನೋಡಿರ್ತೀರ ಅದನ್ನು ಹಾಲ್ ವಿಡಿಯೋದಲ್ಲಿ. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಆಮ್ ಲುಕಿಂಗ್ ಪ್ರಿಟಿ. ಐ ಆಮ್ ಲವ್ವಿಂಗ್ ದಿಸ್ ಲುಕ್. ಐ ಆಮ್ ಲವ್ವಿಂಗ್ ದಿಸ್ ಲುಕ್. ನಾಗರಬಾವಿ ಹೊಸದಾಗಿ ಓಪನ್ ಆಗಿದೆಲ್ಲ. ಸೊ ವಿ ಕೇಮ್ ಹಿಯರ್. ಇಟ್ಸ್ ಹ್ಯೂಜ್. ಆ್ಯಂಡ್ ನೋಡ್ಬೇಕು ನಾನು ಹೆಂಗಿದೆ ಅಂತ. ಅಪಾರ್ಟ್ ಫ್ರಮ್ ಆಲ್ ದ ಹೈಪ್, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಹೌ ಇಟ್ ಈಸ್. ಎಸ್ಥೆಟಿಕ್ ಎಲ್ಲ ವೀಡಿಯೋಸಲ್ಲಿ ಹೆಂಗೆ ಫಿಲ್ಮ್ ಮಾಡಿ ಇವಾಗ ಆಲ್ಮೋಸ್ಟ್ ಪ್ರಮೋಷನ್ ಮಾಡ್ತಿದ್ದಾರಲ್ಲ, ಹಾಗೆ ಇದೆ. ಇಟ್ಸ್ ಲುಕಿಂಗ್ ಗುಡ್. ಆ್ಯಕ್ಚುಲಿ ಇಟ್ಸ್ ಫೀಲಿಂಗ್ ಗುಡ್. ಒಳಗಡೆ ಬಂದ ತಕ್ಷಣ ನಾವು ಯಾವುದೋ ಬೇರೆ ಕಡೆ ಬಂದಿದ್ದೀವಿ, ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಅನ್ಸುತ್ತೆ. ಇಟ್ಸ್ ನೈಸ್.
ಟೇಸ್ಟ್ ಮಾಡೋಣ. ಬಜ್ಜಿ ಹೇಳಿದ್ದಾನೆ ಪ್ರೀತಮ್. ವಿ ಹ್ಯಾವ್ 2 types of ಚಟ್ನಿ. ನೈಸ್. ಆಮೇಲೆ ಓಕೆ ತುಂಬ ದಪ್ಪ ಇದೆ. ರೋಡ್ ಸೈಡ್ ಎಷ್ಟು ಕ್ರಿಸ್ಪಿಯಾಗಿ ಹೆಂಗಿರುತ್ತೆ. ಬಜ್ಜಿ ಆರ್ಡರ್ ಬೇಡವಾಗಿತ್ತು. I'm gonna test tandoori lollipop. ಅದಕ್ಕೆ we have 2 types of different chutneys. Okay. The chutneys are good. Apart from that, it is like okay. ಅವ್ರಿಗೆಲ್ಲ ಈ ಮಸಾಲ ಆನಿಯನ್ ಕೊಡ್ತಾರಲ್ಲ ಅದು ಇಷ್ಟ ಹೇಳಿ, ನನಗಂತೂ ಫೇವ್ರೆಟ್. ಇಟ್ ಬಿ ಸೋ ಟೇಸ್ಟಿ. ಆ್ಯಂಡ್ ಮನೇಲೂ ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಬಜ್ಜಿಗಿಂತ ಬಜ್ಜಿಗೆ ಕೊಟ್ಟಿದ್ದಾರಲ್ಲ ಚಟ್ನಿ ಸಖತ್ ಟೇಸ್ಟಿ ಆಗಿದೆ. ಸೋ ಗುಡ್. ಡ್ರಿಂಕ್ಸ್ಗೆ ಮಸ್ತ್ ಕಾಂಬಿನೇಷನ್ ಇದೆ ಅದು ಚಟ್ನೀಸು. ಈಗ ವಿ ಹ್ಯಾವ್ ಆರ್ಡರ್ಡ್ ಪ್ರಾನ್ಸ್ ಆ್ಯಂಡ್ ಮಟನ್ ಸಾಂಬಾರ್ ರೈಸ್ ಅಂತ ಯಾವುದೋ ನೋಡಿದೆ. ಸೊ ಟ್ರೈ ಮಾಡೋಣ ಅಂತ ವಿ ಹ್ಯಾವ್ ಆರ್ಡರ್ಡ್ ದೋಸ್ ಟು. ನೋಡೋಣ. ಬಿಕಾಸ್ ಇಟ್ಸ್ ಹ್ಯೂಜ್. ಸೊ ಸರ್ವಿಸಸ್ ಸ್ವಲ್ಪ ಲೇಟ್ ಅನಿಸ್ತು ನನಗೆ, ಬಿಕಾಸ್ ಸೆಕೆಂಡ್ ಆರ್ಡರ್ ಮಾಡಿ ಪ್ರಾನ್ಸ್ ಮತ್ತು ಮಟನ್ ಇದೆಲ್ಲ ತುಂಬ ಹೊತ್ತಾಯಿತು. ಸ್ಟಿಲ್ ಐ ಹ್ಯಾವ್ ನಾಟ್ ರಿಸೀವ್ಡ್ ಮೈ ಆರ್ಡರ್. ದ ವೈಬ್ ರೈಟ್ ನೌ ಇಸ್ ಸೋ ಗುಡ್. ಇಟ್ಸ್ ಲೈಕ್ ಗೋಲ್ಡನ್ ಅವರ್. ಐ ಶೋ ಯು ಆಲ್. ಬ್ಯೂಟಿಫುಲ್. ಫೀಲಿಂಗ್ ಲೈಕ್ ಅ ವೀಕೆಂಡ್ ಆ್ಯಕ್ಚುಲಿ. ಪ್ರಾನ್ಸ್ ಗೀ ರೋಸ್ಟ್ ಬಂತು, ಬಟ್ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ. ಅಂದರೆ ಫಸ್ಟ್ ಚಿಕನ್ನು ಬಜ್ಜಿ ಎಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಕ್ವಾಂಟಿಟಿ. ಬಟ್ ಲೆಟ್ ಮಿ ಟೇಸ್ಟ್. The vibe is so good. The taste is good. Nice. ಸಕ್ಕಲ ಇದೆ. ಅಂದರೆ ಮಂಗಳೂರಿನ ಬೆಂಗಳೂರು ಅವ್ರದ್ದು ಹೆಂಗಿದೆ ಸೇಮ್ ಅದೇ ಥರ ಇದೆ. ನೈಸ್. ಐ ಆಮ್ ಆಲ್ವೇಸ್ ಅ ಬಿಗ್ ಫ್ಯಾನ್ ಆಫ್ ಪ್ರಾನ್ಸ್ ಗೀ ರೋಸ್ಟ್. ನಿಮಗೂ ಎಲ್ಲ ಇಷ್ಟನ ಹೇಳಿ. ಸೋ ಗುಡ್. ಬಜ್ಜಿ ಕೊಟ್ಟಿದ್ದು 2 ಚಟ್ನಿ. ಗ್ರೀನ್ ಚಟ್ನಿನೂ ತುಂಬ ಚೆನ್ನಾಗಿತ್ತು. ಬಟ್ ದಿಸ್ ರೆಡ್ ಚಟ್ನಿ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಟೊಮೊಟೊ ಗಾರ್ಲಿಕ್ ಚಟ್ನಿ ಅನ್ಸುತ್ತೆ. ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದಾರೆ. ದಿಸ್ ಇಸ್ ಸೋ ಗುಡ್. ನಾವೆಲ್ಲ ಖಾಲಿ ಮಾಡಿದ್ರು ಇದನ್ನ ಒಂದು ಹಾಗೆ ಇಟ್ಕೊಂಡಿದ್ದೀವಿ, ಬಿಕಾಸ್ ಹಾಗೆ ಲಿಕ್ ಮಾಡೋಕ್ಕೂ ಸಕ್ಕತ್ತಾಗಿದೆ. ಸೋ ಗುಡ್. ಓನ್ಲಿ ರೈಸ್. ಏನಪ್ಪ ವಾಟ್ ಅ ಕಾಂಬಿನೇಷನ್. ನಾನು ಮಟನ್ ಸಾಂಬಾರ್ ರೈಸ್ ಕೊಡ್ತಾರೆ ಅದು ಪಿಕ್ಚರಲ್ಲಿ ನೋಡಿದ್ದೆ, ಕಲಿಸ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಮಟನ್ ಪೀಸ್ ನಾನು ಟೇಸ್ಟ್ ಮಾಡ್ತಿಲ್ಲ ಎನಿ ಹೌ. ಸೊ ಇಟ್ ಇಸ್ ಟೇಸ್ಟಿಂಗ್. ಬಟ್ ಎಗ್ ಆಮ್ಲೆಟ್, ವಾವ್ ನೈಸ್, ಸೋ ಗುಡ್. ವಾಟ್ ಅ ಕಾಂಬಿನೇಷನ್. ಟೇಸ್ಟ್ ಮಾಡೋಣ ಈಗ ಟುಗೆದರ್. ನಾವು ಯಾವಾಗಲೂ ಯೂಶ್ವಲಿ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ತಿನ್ನೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಬಟ್ ಟೇಸ್ಟಿ ಆಗಿದೆ, ಸಖತ್ ಟೇಸ್ಟಿ ಆಗಿದೆ. ನೈಸ್. ಐ ಲವ್ ಇಟ್. ಹೆಂಗೆ ನನ್ನ ಆರ್ಡರು ಹೇಳಿಯಾ? ಎವ್ರಿ ಟೈಮ್ ವೆನೆವರ್ ಐ ಗೋ ವೇರೆವರ್ ಐ ಗೋ ಪ್ರೀತಮ್ ಆರ್ಡರ್ ಮಾಡೋದು. ಈ ಸರಿ ನಾನು ಆರ್ಡರ್ ಮಾಡಿದೆ. ಎವ್ರಿಥಿಂಗ್ ಇಸ್ ಸೋ ಗುಡ್. ಫಾರ್ ಡೆಸರ್ಟ್ ಐ ಆರ್ಡರ್ಡ್ ಲೋಟಸ್ ಬಿಸ್ಕಾಫ್ ಟ್ರೆಸ್ಲೆಚರ್ಸ್. ಅದಕ್ಕೆ ಮ್ಯಾಂಗೋ ಸಿರಪ್ ಏನೋ ಪೋರ್ ಮಾಡೋಕೆ ಕೊಟ್ಟಿದ್ದಾರೆ. ನೈಸ್ ಕಾಂಬಿನೇಷನ್, ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಹೌ ದಿಸ್ ಟೇಸ್ಟ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಈಗ ಟು ಟೇಸ್ಟ್ ಟೆಸ್ಟ್. So good. Baby spoon ಇಲ್ಲಿದೆ. ತಗೋ ಪ್ರೀತಮ್.
So we'll do cheers together. ಆಯ್ತಲ್ಲ ನಂದು 1 year ಸೆಲೆಬ್ರೇಷನ್ ಕೇಕ್ ಕಟ್ ಅಲ್ವಾ ಪ್ರಾಪರಾಗಿ ಅದೇ ಥರ ಅನಿಸ್ತಿದೆ. ಸೊ ದಿಸ್ ಈಸ್ ದ ಪ್ರೈಸಿಂಗ್ ಆ್ಯಂಡ್ ದಿಸ್ ಇಸ್ ದ ಬಿಲ್. ಐ ಥಿಂಕ್ ವರ್ತ್ ಇಟ್ ಇದೆ ಬಿಕಾಸ್ ನಾನು ಬೇರೆ ಬ್ಯಾಸ್ಟಿನಲ್ಲೆಲ್ಲ ಹೋಗಿದ್ದೀನಲ್ಲ, ಫುಡ್ಗೆಲ್ಲ ತುಂಬ ಪ್ರೈಸಿಂಗ್ ಇದೆ, ಈವನ್ ಫಾರ್ ದ ಡ್ರಿಂಕ್ಸ್ ಆ್ಯಂಡ್ ಆಲ್ ದಟ್. ಹಿಯರ್ ದ ಫುಡ್ ಈಸ್ ಆಲ್ಸೋ ನೈಸ್. ನನ್ಗೆ ಅನಿಸಿದ್ದು ರೈಟ್ ನವ್ ಇಟ್ಸ್ ಗುಡ್ ಆ್ಯಂಡ್ ದ ಪ್ರೈಸಿಂಗ್ ಈಸ್ ಆಲ್ಸೋ I loved it. I'm gonna definitely visit this again. This is like Anusha Road. The crowd and the hype is real. ಯಾಕಂದರೆ ಇವಾಗ ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಿದೆ ಅಲ್ಲ, ಮೇಲೆಲ್ಲ ಸೀಟಿಂಗ್ ಓಪನ್ ಆಗಿಲ್ಲ. ದ ಕ್ರೌಡ್ ಈಸ್ ಲೈಕ್ ಸೋ ಮಚ್ ಆ್ಯಂಡ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ರಿಸರ್ವ್ ಮಾಡಿಕೊಂಡೇ ಬರಬೇಕು. ಇಫ್ ಯು ಕಮಿಂಗ್ ಆಫ್ಟರ್ 6 ದ ಕ್ರೌಡ್ ವಿಲ್ ಬಿ ಹ್ಯೂಜ್. ಅಂದರೆ ಇನ್ನೂ ಹೊಸದಾಗಿದೆ ಅಲ್ಲ, ಹಾಗಾಗಿ ಬೆಟರ್ ಯು ರಿಸರ್ವ್ ಯೋರ್ ಟೇಬಲ್ಸ್. ನಾವು ಬಂದಿದ್ದು 3, 4, 5 ಹಾಗೇನೋ. ಸೊ ಹಂಗಾಗಿ ನಮಗೇನು ರಿಸರ್ವ್ ಏನಿಲ್ಲ, ನಾವು ಆರಾಮಾಗಿ ಬಂದ್ವಿ. ವಿ ಹ್ಯಾಡ್ ಅವರ್ ಟೈಮ್, ವಿ ಸ್ಪೆಂಡ್ ನೈಸ್ಲಿ ಆ್ಯಂಡ್ ನಾವು ವಿ ಆರ್ ಲಿವಿಂಗ್ ಆಲ್ಮೋಸ್ಟ್ 7 o'clock. ಐ ಲವ್ಡ್ ಇಟ್. ಸೋಡಾ ಫ್ಯಾಕ್ಟ್ರಿ ಮುಂದೆ ಪಾಸ್ ಆಗ್ತೀವಿ. ಸೋಡಾ ಫ್ಯಾಕ್ಟ್ರಿನೂ ನಂಗೆ ಇಷ್ಟ ಆಗಿತ್ತು. ಸೊ ಇಲ್ಲ, ನನಗೆ ನಂಗೆ ಇಷ್ಟ ಆಯಿತು. ದ ವೈಬ್, ದ ಆಂಬಿಯನ್ಸ್, ದ ಫುಡ್, ದ ಪ್ರೈಸಿಂಗ್, ಎವ್ರಿಥಿಂಗ್ ಈಸ್ ನೈಸ್. ಆ್ಯಂಡ್ ಯು ಗೈಸ್, ಐ ಮೆಟ್ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್. ನಿಮ್ಮನ್ನೆಲ್ಲ ಮೀಟ್ ಮಾಡಿದ ದಿನ ಅಂತೂ ಇಟ್ ವಿಲ್ ಮೇಡ್ ಮೈ ಡೇ. ಅದೇ ಥರ. ಸೊ ನಾನು 1 year ನಂದು ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ಸೆಲೆಬ್ರೇಷನ್ಗೆ ಬಂದು ಐ ಮೆಟ್ ಯು ಗೈಸ್. ರಿಯಲಿ ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ನಾನು ನೋಡಿದ ತಕ್ಷಣ ಅನುಷಾ ಅಂತ ಅಂದ್ಬಿಟ್ಟು ಮಾತಾಡ್ಸೋದೆಲ್ಲ ನಂಗೆ ಸಖತ್ ಓವರ್ವೆಲ್ಮ್ ಅನಿಸುತ್ತೆ, ಖುಷಿ ಆಗುತ್ತೆ. ಆಲ್ ದಟ್, ಥ್ಯಾಂಕ್ ಯು. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ದಿಸ್ ಈಸ್ like such a random vlog as usual. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.